ನಮ್ಮನೆ ಕಡಿಕೆ ನೋಡ್ತಿರ್ತಾಳೆ ಲಕ್ಷ. ಇನ್ನೊಂದು 2 ದಿನ ಸುಧಾರಿಸು ಲಕ್ಷ, ಇನ್ನೇನು ಮಾಡೋಕ್ಕಾಗುತ್ತೆ. ಪಾಪ ನಿನ್ನ ಕಣ್ಣು ನೋಡ್ತಾಳೆ. ಈಗ ಲಸ್ಮಜ್ಜಿ ಬಂದೈತೆ, ನೋಡೋಣ ನಮ್ಮ ಮನೆಯಾಗ ನಮ್ಮಪ್ಪ ನಮ್ಮಮ್ಮ ಏನು ಮಾತಾಡ್ತಾ ಇದ್ದಾರೆ ಅಂತ. ಬಂತೇನಪ್ಪ ಲಸ್ಮಕಾಯ? ಹ್ಞೂನಪ್ಪ ಬಂದೈತೆ. ನಾನು ನೀನು ಬಂದಿದ್ಯಾ ಅಂದ್ಕೊಂಡೆ, ಇನ್ನೂ ಬಂದಿಲ್ವೇನು? ಅಮ್ಮ ಇನ್ನೂ ಲಸ್ಮಜ್ಜಿ ಒಳಗಿರಬೇಕು. ಅದೇ ನಾವು ಫೋನ್ ಮಾಡಿದ್ವಿ ಪಾಪ, ಲಸ್ಮಕಾಯ ಬಾ ಅಂತೇಳಿ. ಲಸ್ಮಕಾಯ ಇದ್ದರೆ ಹಿಂಗೆ ಒಳ್ಳೇದು ನಮಗೆ. ನಮ್ಮ ಅಕ್ಕಯ್ಯ ಒಂಥರ ನಮಗೆ ಒಂಥರ ಧೈರ್ಯ ಇದ್ದಂಗೆ. ನಮಗೆ ಒಂಥರ ನನಗೆ ಇವತ್ತು ನನ್ನ ಬಲಗೈ ಅಂತಲೇ ಹೇಳ್ಬೋದು ನಮ್ಮ ಲಸ್ಮಕಾಯನ್ನ. ಇವತ್ತು ನನಗೆ ಆ ಅಕ್ಕ ಇಲ್ಲ ಅಂದಿದ್ರೆ ನಾನು ಇಷ್ಟು ಧೈರ್ಯವಾಗಿ ಹಿಂಗೆ ಬರೋಕೆ ಆಗ್ತಾ ಇರಲಿಲ್ಲ ಪಾಪ. ನಾನು ಇವಾಗ ಏನೇ ಒಂದು ಕೆಲಸ ನಾನು ಏನು ಮಾಡ್ಬೇಕು ಅಂದ್ರೂ ನಮ್ಮ ಲಸ್ಮಕಾಯ ಹಿಂಗೆ ಕೇಳೇ ನಾನು ಮುಂದೆ ಬರ್ದಿರೋದು. ಎಲ್ಲದಕ್ಕೂ ನನಗೆ ಇವತ್ತು ಒಳ್ಳೇದೇ ಆಗಿರೋದು ಪಾಪ. ನನಗೇನು ಯಾವುದೇನು ಕೆಟ್ಟದ್ದು ಮಾಡಿಲ್ಲ. ಹಿಂಗೆ ನಾನು ಮದುವೆ ಆಗೋದಿಂದ ಹಿಡಿದು ಇವತ್ತು ನಿಮ್ಮ ಅಮ್ಮ ನಾನು ಮದುವೆ ಆಗಿದ್ದೀನಿ ಅನ್ನೋದಕ್ಕೆ ಕಾರಣನೇ ಆ ಲಸ್ಮಕಾಯಿನೇ. ಮದುವೆ ಆಗಿದ್ದೀನಿ, ಒಂದು ಎಣ್ಣೆ ತಯಾರು ಮಾಡ್ಬೇಕು, ಒಂದು ಎಣ್ಣೆ ಅಂಗಡಿ ಮಾಡ್ಬೇಕು ಅಂದ್ರೂ ನಾನು ಎಲ್ಲ ಕೇಳೇ ಮಾಡಿರೋದು. ನಾವು ಇವಾಗ ಎಲ್ಲ ಸೈಡ್ ತಗೋಬೇಕು, ಎಲ್ಲ ಕೇಳೆ ಪ್ರತಿಯೊಂದು ನಾವು ಅಕ್ಕಂಗೆ ಕೇಳ್ಕೊಂಡೆ ಪಾಪ ಮಾಡಿರೋದು ಕೆಲಸಗಳೆಲ್ಲ. ಇರ್ಬೇಕು ಹೇಳಪ್ಪ, ಒಬ್ರಿಗೆ ಒಳ್ಳೇದು ಹೇಳೋ ಅಂತಾರು, ಒಬ್ರಿಗೆ ಒಳ್ಳೇದು ಮಾಡೋ ಅಂತಾರು ಇರಬೇಕು. ಇದ್ರೇನೆ ಒಳ್ಳೇದು. ನಮಗೆ ಭಾಳ ಧೈರ್ಯ ಹೇಳ್ತಾರೆ, ಒಂಥರ ಒಳ್ಳೇದು ಹೇಳ್ತಾರೆ. ಈಗ ನಮಗೆ ಗೊತ್ತಾಗಲಿಲ್ಲ ಅಂದ್ರೂ ಒಬ್ರನ್ನ ಕೇಳಾದರೂ ತಿಳ್ಕೊಬೋದು. ಹಂಗೆ ಹೆಂಗೋ ನಮಗೆ ಸಹಾಯ ಮಾಡ್ತಾರಲ್ಲ ಅಂಥವ್ರನ್ನ ನಮ್ಮ ಜೀವನದಲ್ಲಿ ಮರಿಬಾರ್ದು ಕಣಪ್ಪ. ಹ್ಞೂನಪ್ಪ, ಆ ಅಕ್ಕನ ಮಾತ್ರ ಯಾವತ್ತೂ ಮರಿಬಾರ್ದು. ನಮ್ಗಂತೂ ಭಾಳ ಒಳ್ಳೇದು ಮಾಡೈತೆ ಕಣ. ನಡಿ ಅವಾಗ ಮಾತಾಡೋಣ. ನಾನು ನೀನು ಬಂದಿದ್ಯಾ ಅನ್ಕೊಂಡೆ, ನಾನು ಈಗ ಎಲ್ಗ ಹೋಗಿದ್ದೆ. ಲಕ್ಷ ಅಂತೂ ನಮ್ಮನೆ ಕಡಿಕೆ ನೋಡೋಳು, ಅದಕ್ಕೆ ಇವತ್ತು ನೈಟ್ ಕರ್ಕೊಂಡು ಹೋಗ್ಬಿಡೋಣಪ್ಪ. ಇವತ್ತು ಹೋಗೋಣ ಅಂತ ಹೇಳೈತಿ. ನೋಡಿ ನೋಡೋಣ ಅದಲ್ಲ ಅಕ್ಕ ಏನು ಹೇಳುತ್ತೆ ಲಸ್ಮಕ್ಕ ಕೇಳೋಣ. ಭಾಳ ಒಳ್ಳೆ ಹುಡುಗಿ ಕಣಕ್ಕ. ಅದಕ್ಕಾಗಿನ ಆ ಹುಡುಗಿ ನಾನು ಇವನ್ನೇ ಮದುವೆ ಆಗೋದಾದ್ರೆ ಅಂತ ಅವನು ಒಪ್ಕೊಂಡವನೇ, ಆ ಹುಡುಗಿನೂ ಒಪ್ಕೊಂಡೈತೆ ಪಾಪ. ಒಳ್ಳೆ ಹುಡುಗಿ, ಅದಕ್ಕಾಗಿಯ ಏನು ಸುಮ್ಮನೆ ಹಂಗಾರೆ ಮದುವೆ ಮಾಡ್ಕೊಳ್ರಿ ಹೇಳ್ತೀನಿ. ಯಾಕಂದ್ರೆ ಪ್ರವ್ಯಪ್ಪ ಒಪ್ಪಲ್ಲ ಅವನು. ಯಾಕಂದ್ರೆ ಅವನು ಯಾಕೆ ಅದೇನೋ ಅವ್ನ ಮನಸ್ನಾಗ ಏನೈತೋ ಗೊತ್ತಿಲ್ಲ. ಅವ್ನು ನಮ್ಮ ಹೊಟ್ಟೆಲಿ ನನ್ನ ಮಕ್ಳು ದಿನ ಮದುವೆ ಮಾಡಲ್ಲ ಅಂತ. ನೀನು ಚಿಕ್ಕ ವಯಸ್ಸಿಗೆ ಅದೇ ನೋಡು, ನಿನಗೆ ಇನ್ನೂ ಮದುವೆ ಮಾಡ್ತೀನಿ ಅಂತ ಇವಾಗಿನ ಕಾಲದಾಗ ಯಾರು ಚಿಕ್ಕ ವಯಸ್ಸಿಗೆ ಮಕ್ಳಿಗೆ ಮದುವೆ ಮಾಡ್ತಾರೆ? ಹೆಣ್ಮಕ್ಳಿಗೆ ಚೆನ್ನಾಗಿ ಓದಿಸಿ ಅವ್ರಿಗೆ ಒಳ್ಳೆ ಕೆಲಸ ಅಂಬತ್ತು ಕೊಡಿಸಿ ಆಮೇಲೆ ಮದುವೆ ಮಾಡ್ತಾರೆ. ನಿನಗೆ ಹೆಂಗೆ ತಿಳಿಯುತ್ತೆ ಅಂತ ಅವಳನ್ನೇ ಬೈದ್ಬಿಟ್ಟ ಸರಿಯಾಗಿ. ಬೈದವನೆ. ಅದಕ್ಕೆ ಬೆಳಗ್ಗೆ ಫೋನ್ ಮಾಡಂಗೆ ಬಂದ್ಲು, ಬಿಡತ್ತ ಅಂತ ಸುಮ್ಮನಾದೆ. ಬಿಡು ಪಾಪ, ಯಾಕೆ ಇಷ್ಟ ಇಲ್ಲದ ಬಲವಂತ ಮಾಡಬಾರ್ದು. ಆ ಹುಡುಗಿಗೂ ಭಾಳ ಇಷ್ಟ ಆಯ್ತು, ಅವ್ರ ಅಮ್ಮಿಗೂ ಭಾಳ ಇಷ್ಟ ಆಯಿತು. ಏನು ಮಾಡ್ತೀನಿ, ನಮ್ಮ ಹುಡುಗನ ಒಪ್ಪಿದ್ದೆ, ನಮಗೂ ಭಾಳ ಆಸೆ ಐತಪ್ಪ. ಏನು ಮಾಡೋದು, ಬಿಡು. ಅವ್ರಪ್ಪಗೆ ಇಷ್ಟ ಇಲ್ಲ ಅಂದರೆ ಯಾಕೆ? ಅದೇ ಮತ್ತೆ ಇಬ್ಬರೊಳಗೂ ಇಷ್ಟ ಇರ್ಬೇಕು, ತಂದೆ ತಾಯಿಗೆ ಇಬ್ಬರೊಳಗೂ ಇಷ್ಟ ಇದ್ದರೆ ಚೆನ್ನಾಗೆ. ಸಾಯಂಕಾಲಕ್ಕೆ ಬಂದು ಬಿಡಮ್ಮ ಅಂತ ಹೇಳಿದ್ದೀನಿ. ಆಧಾರ್ ಕಾರ್ಡು ನಿನ್ನವೇನೋ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದರೆ ತಗೊಂಡು ಬಾರಮ್ಮ ಅಂತೇಳಿ ಹೇಳಿದ್ದೀನಿ. ಅದಕ್ಕೆ ಇವಾಗ ಒಂದು ಪಟ್ಟು ಕರೆದು ಹೇಳೋಣ. ಇವಾಗಲೂ ಕರೆದು ಹೇಳಿರತ್ತ ಬತ್ತಾಳೆ. ಅವರೆಲ್ಲ ಮದುವೆ ತಯಾರಿ ಮಾಡ್ಕೊಂಬ್ಲಿ ಅಂತ ಅವಳು. ಸರಿಯಾಗಿ ಇವರು ಸರಿಯಾಗಿ ಮಾಡಬೇಕು ಅಂತ ಇದ್ದಾಳೆ ಅವಳು. ನೋಡಿ ನನಗೆ ಹಿಂಗೆ ಮಾಡಿದ್ರಲ್ಲ, ಸರಿಯಾಗಿ ಮಾಡಬೇಕು ಅಂಬೋದೇ ಇರೋದು ಅವಳಿಗೆ. ನೋಡಿಲ್ ಕಣೆ ಯಾವ ಹುಡುಗಿನೇನು. ಆಮೇಲೆ ಕರೆದು ಕೇಳಿ ಆ ಹುಡುಗಿನೆಲ್ಲನ ಗಳಮ್ಮ ಮುಂದೇನೇ ಸಮಸ್ಯೆಗಳೆಲ್ಲನ ಮಾಡಬಾರ್ದು, ಇಂಥ ಮನೆ ಸಿಕ್ಕಿದ್ಮೇಲೆ ನೀನು ಹೆಂಗೆ ಚೆನ್ನಾಗಿ ಇಟ್ಕೊಂಡು ಹೋಗ್ತೀಯ, ಹಂಗೆ ನಿನಗೆ ಒಳ್ಳೇದು ಅಂತೇಳಿ ಎಲ್ಲ ಮಾತಾಡಿ ಹುಡುಗಿನ ಕರ್ಕೊಂಡು ಹೋಗನ್ ಸುಮ್ಮನಿರು. ಯಾವಾಗ ಬಂದ ಗಳಪ್ಪ? ಇದೇ ತಾನೇ ಬಂದೆ. ಮಾತಾಡ್ತಾ ಕೂತ್ಕೊಂಡಿದ್ವಿ ನಾನು ಸೇವಂತಿ ಅದೇ ವಿಷಯನ. ಅದಕ್ಕೆ ಇವತ್ತು ಸಾಯಂಕಾಲಕ್ಕೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಇದ್ದೀನಿ ಕಣಕ್ಕ ಅಂತಂದ್ಲು. ಕರ್ಕೊಂಡು ಹೋಗೋಣ ನಡಿಯಮ್ಮ ಅಂತಂದೆ. ಅದಕ್ಕೆ ನೀನು ಬರಬೇಕು ಅಂತ ಹೇಳ್ತಿದ್ಲು. ಅದಕ್ಕೆ ನೀವು ಕರ್ಕೊಂಡು ಮದುವೆ ಮಾಡ್ಕೊಂಬರ್ರಮ್ಮ ಅಂದೆ. ಇಲ್ಲ ನೀನು ಬಾ ಅಂತ ಇದ್ದಾಳೆ. ಅಜ್ಜಿ ನೀನು ಬಾ, ನೀನು ಬಂದ್ರೇ ಚೆನ್ನಾಗೆ ಬರ್ಬೇಕಣ್ಣಜ್ಜಿ. ನೀನು ಬಂದರೆ ನಮಗೇನೋ ಒಂಥರ ಧೈರ್ಯ, ಏನೋ ಒಂಥರ ಖುಷಿ ಆಗುತ್ತೆ. ನೀನು ಬಾರಜ್ಜಿ. ಯಾಕೋ ನಾನು ಅದಕ್ಕೆ ಹೇಳಿ ಕಳಿಸಿರೋದು, ಭಾಳ ಒಳ್ಳೆ ಹುಡುಗಿ. ಅದಕ್ಕೆ ನಿನ್ನೆದುರಿಗೆ ಕರೆದು ಎಲ್ಲ ಕೇಳ್ಕೊಂಡು ಎಲ್ಲ ಕರ್ಕೊಂಡು ಹೋಗ್ಬಿಡೋಣ ಅಂತ. ಇವತ್ತು ನಾನು ಯಾರಿಗ ಕಾರ್ ಹೇಳಿದ್ನಿ, ಇವ್ರ ಫ್ರೆಂಡ್ದು ಇವನ್ ಫ್ರೆಂಡೇನಿ ಕಾರ್ ಹೇಳಿದ್ವಿ. ಒಂದು ಕಾರ್ ಬುಕ್ ಮಾಡಿದ್ವಿ. ಸುಮ್ಮ ಕಾರ್ನಾಗೆಲ್ಲ ಹೋಗಿ ಕರ್ಕೊಂಡು ಮದುವೆ ಮಾಡ್ಕೊಂಡು ಬಂದ್ಬಿಡೋಣ ಅಂತ. ಪಾಪ ಹುಡುಗಿ ಅಂತೂ ಬೋಲು ಅಲ್ಲಿ ಇರೋಕ್ಕಾಗಲ್ಲ ಕಣ್ಮಮ್ಮ, ಇರೋಕ್ಕಾಗಲ್ಲ ಕಣ್ಮಮ್ಮ ಅಂತೈತಿ. ಆಗ್ಲಲ್ಲ ನಾನು ಹಂಗಾರೆ ಒಳ್ಳೆ ಪಿಳ್ಳೆ ಹೇಳಪ್ಪ. ಪಾಪ ಆಮೇಲಿಂದ ನಾ ಕಾರಿ ಎಲ್ಲನ ಕೇಳಿ ನಾನೆಲ್ಲ ಕೇಳ್ತೀನಿ ಗಳಮ್ಮ. ಮುಂದೀಗ ಎಲ್ಲ ಕೇಳ್ಕೋಬೇಕು ಈಗಲೇನೆ. ತಿರ್ಗಿ ಆಮೇಲೆ ಏನು ಆದಮೇಲೆ ಈಗೇನು ಸುಮ್ಮನೆ ಇವಾಗ ಆಸೆಗೆ ಬಂದು ಆಮೇಲೆ ಇದು ಮಾಡೋದು ಬೇಡ. ಎಲ್ಲ ಈಗಲೇ ಕೇಳ್ಕೊಂಡು ಕರ್ಕೊಂಡು ಹೋಗ್ಬೇಕು. ಎಲ್ಲ ಕೇಳಿದ್ದೀವಿ ಅಲ್ಲ ನಾವಿಬ್ರು, ನಾನು ನಮ್ಮಯ್ಯಪ್ಪ ಎಲ್ಲ ಕೇಳಿದ್ದೀವಿ. ಇನ್ನೊಂದು ಅಡಿಗೆ ಕರ್ಕೊಂಡು ಹೋಗ್ತೀವಲ್ಲ ಇಲ್ಲಿಂದನ, ಆವಾಗ ಕೇಳ್ಕೊಂಡು ಕರ್ಕೊಂಡು ಹೋದ್ರೆ ಆತೇಳು. ಎಲ್ಲ ಹೇಳ್ಕೊಂಡೆ ಕರ್ಕೊಂಡು ಹೋಗ್ಬೇಕಂದ್ರೆ ಮುಂದೆ ಸಮಸ್ಯೆಗಳು ಬೇಡ. ಆಮೇಲೆ ಯಾಕೆ ಬೇಕು? ಇಲ್ಲ, ಲಕ್ಷ ಮಾತ್ರ ತುಂಬ ಒಳ್ಳೆಯವಳು. ಎಲ್ಲರಂತೆ ಅಲ್ಲ, ಅವಳು ಭಾಳ ಒಳ್ಳೆ ಹುಡುಗಿ. ಅವಳು ಅಷ್ಟು ಒಳ್ಳೆಯವಳು ಯಾರು ಇಲ್ಲ. ಹಂಗೆಲ್ಲ ಅವಳು ಮನ್ಸು ಬದಲಾಯಿಸ ಅಂತವಳಲ್ಲ. ಅಲ್ಲ ಒಳ್ಳೆಯವರೇ ಪಾಪ. ಒಳ್ಳೆ ಹುಡುಗಿ ಆಗಿರೋದಕ್ಕೀಗ ನೀನು ಒಪ್ಕೊಂಡಿರೋದು, ನಿಮ್ಮ ಅಮ್ಮ ಒಪ್ಕೊಂಡಿರೋದು ಅಂತಿಂತರಾಗಿದ್ರೆ ನೀವು ಒಪ್ಕೊಂತಿರ್ಲಿಲ್ಲ.
ಪಾಪ ರಮ್ಮನ ಕಷ್ಟಕ್ಕೋಸ್ಕರ ಒಪ್ಕೊಂಡವಳೆ. ಇವನ್ ತಗೊಂಡು ನಮ್ಮ ಫ್ರೆಂಡ್ ಯಾರಾದರೂ ಇದ್ರೆ ಮದುವೆ ಮಾಡಿಸ್ರಿ ನನಗೆ, ಬೇರೆಯವ್ರು ಯಾರಾದರೂ ನೋಡಿ ಅಂತ ಕೇಳಿದ್ಲು. ಅದಕ್ಕೇನೆ ಇವನು ಇಲ್ಲ ಕಣಮ್ಮ ನಾನೇ ಆಗ್ತೀನಿ ಅಂತೇಳಿ ಭಾಳ ಆಸೆ ಪಟ್ಬಿಟ್ಟ. ನಾನೇ ಆಗ್ತೀನಿ ಕಣಮ್ಮ, ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳಿ ಭಾಳ ಆಸೆ ಪಟ್ಟು ಇವನ್ ಮನಸ್ಸಾಗಿರೋದ ಇವನು ಹೇಳ್ದ. ಅದಕ್ಕೆ ಅತ್ತ ಏನು ಬೇಡತ್ತ ಇಬ್ರು ಇಷ್ಟಪಟ್ಟವ್ರೆ ಅಂತ ಮಾಡ್ತಿರೋದು. ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಸೀರೆ ಆ ಹುಡುಗಿಗೆಲ್ಲ ರೆಡಿ ಮಾಡ್ಕೊಂಡಿದ್ರಿ. ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಒಂತಾಗ ಜೋಡಿಸ್ಕೊಂಡು ತಾಣಬೇಕು. ಸೇವಂತಿ ತಾಳಿ, ಕಾಲುಂಗ್ರ, ಒಂದು ಸೀರೆ, ಇವನಿಗೆ ಬಟ್ಟೆ, ಇಬ್ಬರಳಿಗೂ ಎಲ್ಲ ತಕೊಂಡು ಅರಿಶಿನ ಕುಂಕುಮ ಅಕ್ಕಿ ಕಾಳು ಎಲ್ಲ ತಗೋಬೇಕು, ಎಲ್ಲ ಜೋಡಿಸ್ಕೋಬೇಕು. ಯಾಕ ನೀನಿದ್ರೆ ಹೇಳ್ತಿ ಅಂತ ನಾನು ಅಮ್ಮಗಾಗಲಿ ನಮ್ಮ ಅಣ್ಣಗಾಗಲಿ ಯಾರಿಗೂ ಹೇಳಿಲ್ಲ. ಸುಮ್ಮನೆ ಯಾಕೆ ಓಸಾರು ಬರೋದು ಇವ್ರು ಕೊಟ್ಟು ಒಂದು ಮನೆ ಬರೋದು ಸವಾಸ ಅಲ್ಲ. ಆಮೇಲೆ ತಿರ ನಮ್ಮ ಅಂತಾಗೆ ನಾನು ಬೀಗ್ರೂಟ ಹಾಕ್ಸೋದ, ಇಲ್ಲಾಂದರೆ ರಿಸೆಪ್ಷನ್ ಏನಾರ ಮಾಡೋದ, ಏನಾದ್ರೂ ಫಂಕ್ಷನ್ ಏನಾದರೂ ಮಾಡಿ ಬೇಕಾದ್ರೆ ಊಟಕ್ಕೆ ಎಲ್ಲರನ್ನೂ ಕರಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಮದ್ವೆಗೆ ಮಾತ್ರ ಇವಾಗ ಯಾರನ್ನೂ ಕರಿಯೋಕೆ ಹೋಗಿಲ್ಲ, ಇನ್ನೊಬ್ಳಿಗೆ ಹೇಳಿರೋದು ನಾವು. ಯಾರಿಗೂ ಹೇಳಕ್ಕೆ ಹೋಗಿಲ್ಲ, ಯಾರನ್ನೂ ನಾವು ಒಬ್ರನ್ನೂ ಕರೆದಿಲ್ಲ. ನಮ್ಮ ಅಮ್ಮಗೆ ಸಮೇತನೂ ಹೇಳಿಲ್ಲ ನಾವು. ಯಾರಿಗೂ ಹೇಳೋದಲ್ಲ, ಸುಮ್ತಿರು. ಇಂಥ ಸಮಯದಾಗೆ ಯಾರಿಗೂ ಹೇಳ್ಬಾರ್ದು ಹಿಂಗೆಲ್ಲ ಐತೆ ಅಂದಮೇಲೆ. ಮತ್ತೆ ಅವ್ರ ಅಮ್ಮಗೋಸ್ಕರ ಪಪ್ಪ ಒಪ್ಕೊಂಡು ಬಂದವಳೆ ಅಂದರೆ ಆ ಹುಡುಗಿ ಹಂಗೆ ಹೇಳಾಳೆ ಅಂದರೆ ಅಲ್ವೇ ಒಳ್ಳೆ ಹುಡುಗಿನೇನೆ. ನಾನೇನು ನೋಡಿಲ್ಲ, ಅಲ್ಲ ನೀವು ಹೇಳೋದು ಕೇಳಿದ್ರೆ ಹಂಗೆ ಅನಿಸುತ್ತೆ. ಅವ್ರ ಅಮ್ಮಗೆ ಸೆನಕ್ಕಿಲ್ವಂತೆ. ಅವ್ರ ಅಮ್ಮ ದುಡ್ದಿರೋದೆಲ್ಲ ಪಾಪ ಅವ್ರ ಅಪ್ಪ ದುಡ್ದಿರೋದೆಲ್ಲ ಅವ್ರ ಅಮ್ಮಗೆ ಆಸ್ಪತ್ರೆಗೆ ಇಕ್ಬೇಕಂತ ಅವ್ರ ಅಮ್ಮನ ಕಷ್ಟಕ್ಕೋಸ್ಕರ ಪಾಪ ನನ್ನ ಕೈಲಿ ದುಡಿಯೋಕ್ಕಾಗಲ್ಲ ಕಣಮ್ಮ, ಮದುವೆ ಮಾಡೋಕ್ಕಾಗಲ್ಲ ಕಣಮ್ಮ ಅಂತ ಹೇಳಿ ಅವ್ರ ಅಪ್ಪ ಇಲ್ಲಿ ಕರ್ಕೊಂಬಂದುಬಿಟ್ಟಿರೋದು. ನೀವು ಮದುವೆ ಮಾಡೋಕ್ಕಾಗಲ್ಲ, ಏನಂದ್ರೂ ನನಗೆ ಅಲ್ಲೇನೆ ಒಂಥರ ಬೇಜಾರಾಗ್ಬಿಟ್ಟೈತೆ ಅಂತ ಅವ್ರ ಅಪ್ಪಯ್ಯ ಹಾಸ್ಪಿಟ್ಲಿಗೆಲ್ಲ ಇಕ್ಕಿ ಸಾಕಾಗೈತೆ. ನಮ್ಮಮ್ಮ ನನ್ನ ಹೆಂಡ್ತಿಗೆ ನನ್ನ ಮದ್ವೆ ಮೇಲೆ ಮಾಡೋಣ, ಹೆಣ್ಣು ಹುಡುಗ ಮದುವೆ ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ಲ, ಇವತ್ತಿನ ಕಾಲದಾಗೆಲ್ಲ ತರಬೇಕು ಮಾಡಬೇಕು ಅಂದರೆ ತುಂಬ ಕಷ್ಟ ಅಂತ ಇದೆಲ್ಲನ ಬಂದಿರೋದು. ಮತ್ತು ಹಂಗಾದ್ರೆ ಅಂಥಕ್ಕೆಲ್ಲ ಒಪ್ಕೊಂಡು ಬಂದವಳೆ ಅಂದರೆ ಇನ್ನೊಬ್ಬರು ಯಾರನ್ನ ಇದ್ರೆ ನಾನು ಹೋಗ್ತಿರ್ಲಿಲ್ಲ. ಹಿಂಗೆ ಮರ ಅಮ್ಮನ ಕಷ್ಟ ಅರ್ಥ ಮಾಡ್ಕೊಂಡು ಬಂದವಳೆ ಅಂದರೆ ನಿಜವಾಗ್ಲೂ ಹುಡುಗಿ ಎಷ್ಟು ನಿಧಾನಸ್ತಿ, ಎಂಥ ಒಳ್ಳೆ ಹುಡುಗಿ ಅಂತ ಇದ್ರಾಗೆ ಗೊತ್ತಾಗ್ತೈತಿ. ಅಕ್ಕ ಭಾಳ ಒಳ್ಳೆ ಹುಡುಗಿ, ನನಗೇನ ಭಾಳ ಇಷ್ಟ ಆಗ್ಬಿಡ್ತು. ಆ ಹುಡುಗಿ ಗುಣ ಸ್ವಭಾವ ಎಲ್ಲ ನನಗೇನೋ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. ಅದಕ್ಕೆ ಇವತ್ತೆಲ್ಲ ಜೋಡಿಸ್ಕೊಳ್ರಿ, ಇವಾಗ ಕರ್ಕೊಂಡು ಹೋಗ್ಬಿಡೋಣ. ಕರ್ಕೊಂಡು ಹೋಗಿ ನಾಳೆ ಎಷ್ಟೊತ್ತಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ಬಿಡೋಣ. ಸರಿ ಆಯ್ತೇಳು. ಎಲ್ಲ ಜೋಡಿಸ್ಕೊಂತೀನಿ. ಎಲ್ಲ ಜೋಡಿಸ್ಕೊಂಡು ಇವಾಗ ಇನ್ನೇನು ತಗೊಂಬನೇರ ಅವರು ಇಲ್ಲ, ನಾವೇ ಮಡ್ಲಾಕಿ ಎಲ್ಲ ನಾನೇ ತಗೊಂಬತ್ತೀನಿ ತಿರಾನ. ನಾನೇ ಮಡ್ಲಾಕಿ ಒಂದಿಷ್ಟು ಎಲ್ಲ ಹುಡುಗಿಗೆಲ್ಲ ನಮ್ಮ ಮಡ್ಲಾಕಿ ಕಟ್ಬೇಕಲ್ಲ ಹೆಣ್ಮಕ್ಳಿಗೆ ತವ್ರ ಮನೆಯಿಂದನ. ನೀನು ಅವ್ರ ಅಮ್ಮೇರಿಗೂ ಎಲ್ಲ ಹೇಳೋಕ್ಕಾಗಲ್ವಲ್ಲ, ಇನ್ನೇನು ಅವರೇನು ಯಾರು ಬರಲ್ವಲ್ಲ ಅವ್ರ ಕಡೆಗಳಾರು. ಅದಕ್ಕಾಗಿಯ ಎಲ್ಲ ಜೋಡಿಸ್ಕೊಂತೀವಿ. ಎಲ್ಲ ಜೋಡಿಸ್ಕೊಂಡು ಪಾಪ ಅವಳನ್ನ ಕರೆದು ಹೇಳ್ಬಿಡು. ಇವತ್ತೇ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಎಲ್ಲ ಕರೆದು ಹೇಳ್ಬಿಡು. ಅವಳ ಮನಸ್ಸಿನಾಗ ಏನೈತಿ ಎಲ್ಲನ ನಾವು ಎಲ್ಲ ಮಾತಾಡ್ಕೊಂಡು ಕರ್ಕೊಂಡು ಹೋಗ್ಬಿಡೋಣ. ಇನ್ನೊಂದು ಸತಿನೂ ಕೇಳ್ಬೇಕು ಪಾಪ ಕರೆದು ಅಂದ್ಬಿಟ್ಟು ಎಲ್ಲ ಹೇಳಮ್ಮ ಹಿಂಗೆ ಕರ್ಕೊಂಡು ಹೋಗ್ತಾ ಇದೀವಿ. ಮುಂದೀಗ ಏನೇ ಕಷ್ಟ ಬಂದ್ರೂ ಅನುಸರಿಸ್ಕೊಂಡು ಒಂದು ಬರುತ್ತೆ ಒಂದು ಹೋಗುತ್ತೆ ಸಂಸಾರದಾಗೆ. ಈಗ ನಿಮ್ಮ ಅತ್ತೆರಿದ್ರಿಗೆಲ್ಲ ನಿನ್ನ ಮದುವೆ ಆಗ್ತಾ ಇದೆಯಾ, ಎಲ್ಲ ಚೆನ್ನಾಗಿ ಕಿತ್ಕೊಂಡು ಹೋಗ್ಬೇಕಣಮ್ಮ ಅಂತೇಳಿ ಆ ಹುಡುಗಿತಾಗೆಲ್ಲ ಮಾತಾಡಿ ಕರ್ಕೊಂಡು ಹೋಗೋಣ ಹೇಳಿ ಇವತ್ತು. ನೀನು ಒಳ್ಳೆ ಹುಡುಗಿ ಅಂತೀಯ, ನೀನು ಅತ್ತ ಮದುವೆ ಮಾಡಿ ಮುಗಿಸಿರತ್ತ ಯಾವುದಿರಲ್ಲ. ನಾನು ಹಂಗೆ ಅನ್ಕೊಂತಿದ್ದೆ, ಹೋಗತ್ತ ನಮ್ಮ ಋತಮ್ಮನ ಮಗಳನ್ನ ಕೊಟ್ಟಿದ್ರೆ ಚೆನ್ನಾಗಿತ್ತು ಅನ್ಕೊಂತಿದ್ದೆ. ಬಿಡತ್ತ ಹೆಂಗನ ಅಂತ ಪಿಳೆನೇ ಸಿಕ್ಕೇತತ್ತ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಾನು ಕರ್ಸೇವ್ರೆ ಎಲ್ಲ ರೆಡಿ ಮಾಡ್ಕೊಂಡು ಮದುವೆ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತೀವಿ. ನನಗೆ ಎಲ್ಲದಕ್ಕೂ ಇವರು ಕರೀತಾರೆ, ಏನೇ ಪ್ರತಿಯೊಂದು ಏನೇ ಕೆಲಸ ಮಾಡಲಿ ಎಲ್ಲ ನನಗೆ ಹೇಳೇ ಮಾಡೋದು. ನನ್ನ ಎಲ್ಲ ಕರೆದು ಒಟ್ಟಿನಲ್ಲಿ ಯಾವುದೇ ಕೆಲಸಕ್ಕೆ ಆಗಲಿ ನನ್ನ ಕೇಳ್ದಲೆ ಅಂತೂ ಇವರು ಮಾಡಲ್ಲ. ಆ ಥರ ಮೊದಲಿಂದಲೂ ಅಷ್ಟೇ ಎಲ್ಲ ಕೆಂಪ್ರಾಯಿಗೆ ನಾನು ಮಾಡಿರೋದು ಒಳ್ಳೇದೇ ಮಾಡಿದ್ದೀನಿ, ಎಲ್ಲ ಒಳ್ಳೇದೇ ಆಗೈತೆ. ಮದುವೆಯಿಂದ ಹಿಡ್ದು ಒಂದು ಎಣ್ಣೆ ಅಂಗಡಿ, ಎಣ್ಣೆ ಮಿಲ್ಲು ಸೈಡ್ ತೊಗೊಂಡ ಎಣ್ಣೆ ಅಂಗಡಿ, ಎಣ್ಣೆ ಮಿಲ್ಲೆಲ್ಲ ಮಾಡಿದ್ನಲ್ಲ, ಅದೆಲ್ಲ ಮಾಡಿರೋದೆಲ್ಲ ಪ್ರತಿಯೊಂದೂ ಎಲ್ಲ ನಾನು ಕೇಳ್ಕೊಂಡು ಮಾಡ್ಕೊಂಡು ಮಾಡಿರೋದು. ಇವತ್ತು ಚೆನ್ನಾಗಿದ್ದೀನಿ ಅಂತೇಳಿ ನಾನೇನು ಮರ್ತಿಲ್ಲ. ತುಂಬ ಒಳ್ಳೆಯವರು ಕೆಂಪರಾಯನು ಸೇವಂತಿ. ಇವತ್ತು ಅವ್ರ ಮಗನ ಮದುವೆ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.